ನಮಸ್ಕಾರ ರೀಪ್ಪ ಎಲ್ಲರಿಗೂ. ನಂಬರ್ 1 ಚಾನಲ್ ಮುಖಾಂತರ ಸಯ್ಯದ್ರಿ ಮಾತಾಡೋದು. ಈಗೇನು ಸುದ್ದಿ ತೊಗೊಂಬಂದನು ಹೇಳ್ರಿ, ಖಡಕ್ ಜವಾರಿ ಸುದ್ದಿ ತೊಗೊಂಬಂದನು ರೀ. ಅದು ಏನು ಉತ್ತರ ಕರ್ನಾಟಕದ ಸುದ್ದಿ. ಇಲ್ಲಿ ಒಬ್ಬ ಲಕ್ಕನ್ ಸಂಸುದ್ದಿ ಅಂತೇಳಿ ಒಬ್ಬ ಯುವಕ ಓಡಾಡಕತ್ತಾನ್ರಲ್ಲ ಬೆಳಗಾವಿ ಜಿಲ್ಲಾದಾಗ. ಭಾಳ ಜಿಲ್ಲಾಧಿಕಾರಿ ಕಚೇರಿ, ಮುಖ್ಯ ಕಾರ್ಯದರ್ಶಿ ಕಚೇರಿ ಓಡಾಡಕತ್ತಾನ. ಎದಕ್ಕೆ ರೀ? ಭ್ರಷ್ಟಾಚಾರದಿಂದ ಯಾರ್ಯಾರು ಆಸ್ತಿ ಪಾಸ್ತಿ ಮಾಡ್ಯಾರಲ್ಲ ಅಕ್ರಮ ಸರ್ಕಾರಿ ಅಧಿಕಾರಿಗಳು, ಅವ್ರದ್ದು ಲಿಸ್ಟ ಕೊಡಾಕತ್ತಾನ ರೀ ACBದವ್ರಿಗೆ. ACB ಅವ್ರು ಆ ಲಿಸ್ಟ್ ತೊಗೊಂಡು ರಾತ್ರಿ ಹಗಲಿ ರೇಡ್ ಮಾಡಾಕತ್ತಾರ. ಬೆಳಗ್ಗೆ ಕಾರ್ಗಳು ಬಂದು ರೇಡ್ ಮಾಡಾಕತ್ತಾವ. ನಿದ್ದೆ ಹವಾರಿ ಹೋಗೈತಿ ಅಧಿಕಾರಿಗಳ್ದು. ಎಟ್ಟೆಟ್ಟು ತುಡುಗುಲಿ ಎಟ್ಟೆಟ್ಟು ಎಲ್ಲೆಲ್ಲಿ ಮುಚ್ಚಿಟ್ಟಾರ್ರಿ ಅಪ್ಪ. ನೋಡಾಕತ್ತಿರಿಲ್ಲ ಬಂಗಾರ ನೋಡ್ರಿ, ಈ ನಮೂನಿ ಬಂಗಾರ ಸಿಕ್ಕೈತಿ ಒಬ್ಬೊಬ್ಬರ ಮನ್ಯಾಗ. ಅವನು ಬಂಗಾರ ಅಂಗಡಿನ ತೆಗ್ದಾರೇನೋ. ಎಷ್ಟು ಆಶೇರಿ 500 ವರ್ಷ ಬದುಕಾಕೆ ಬಂದಾರ ಇವ್ರು ಎಷ್ಟು ಭ್ರಷ್ಟಾಚಾರ ಮಾಡ್ಯಾರ ಅಂದ ಮ್ಯಾಲ ಇನ್ನು ಇವ್ರ ಮ್ಯಾಗ ಇರೋ MLA MP ಗಳು ಎಷ್ಟು ಮಾಡಿರ್ಬೇಕಿನ್ನು ಲೆಕ್ಕ ಹಾಕ್ರಿ. ಮೋದಿ ನಾ ಖಾವುಂಗ ನಾ ಖಾನೆ ದೂಂಗ ಎಲ್ಲಿ ಬತ್ರಿ ಮೋದಿ ಸಾಹೇಬ್ರ? ನಾ ಖಾವುಂಗ ನಾ ಖಾನೆ ದೂಂಗ. ಪ್ರತಿಯೊಂದು ಎಲ್ಲ MP MLAಗಳದ ಪ್ರತಿಯೊಂದು ಚರ ಆಸ್ತಿ ಒಮ್ಮೆ ರೇಡ್ ಮಾಡಿಸ್ಬಿಡ್ರಿ. ಇಡೀ CBI ರೇಡ್ ಮಾಡಿಸ್ಬಿಡ್ರಿ. ಎಷ್ಟು ಲಕ್ಷ ಕೋಟಿ ಸಿಗ್ಬೋದು ರೀ. ಅಧಿಕಾರಿಗಳು ಮನ್ಯಾಗ ಬಂಗಾರ ಅಂಗಡಿಗಳು ಸಿಗತ್ತಾವ. ಪೈಪ್ನ್ಯಾಗ ರೊಕ್ಕ ಮುಚ್ಚಿಟ್ಟಾನ್ರಿ ಒಬ್ಬವ. ನೋಡ್ರಿಪ್ಪ, ಲಕ್ಷ್ಮೀ ಪೂಜೆ ಮಾಡೋದ ಅವನು ಡ್ರೈನೇಜ್ ಪೈಪಿನಾಗ ರೊಕ್ಕ ಹಾಕಾಕತ್ತಾನು. ಅದನ್ನ ಮ್ಯಾಗಿಂದ ತುರಿದ ಮೇಲೆ ಕೆಳಗೆ ಬಕ್ಕಿಡ್ದಾಗ ಪಳ ಬೀಳತ್ತಾವ. 30 ಲಕ್ಷ 50 ಸಾವಿರ ಸಿಕ್ಕಾವ್ರಿ. ಇದನ್ನೆಲ್ಲ ಯಾರು ಮಾಡಾಕತ್ತಾರ ಹೋಯ್ತಾನ್ರಿ? ಲಕ್ಕನ್ ಸಂಸುದ್ದಿ ಬ್ಯಾನ್ ಹತ್ಯಾನ್ರಿ. ಒಬ್ಬ ಈಗ ಸಮಾಜ ಸೇವಕ ಬೆಳಗಾವಿ ಜಿಲ್ಲಾದಿಂದ ಇಲ್ಲೇ ಕಳ್ಳೊಳ್ಳಿಯಾಗಿರ್ತಾನಂತ್ರಿ. ಲಿಖಿತವಾಗಿ ಮನವಿ ಕೊಡಾಕತ್ತಾನ. ಎಷ್ಟೋ ಮಂದಿಗೆ PDOಗಳು ಸಸ್ಪೆಂಡ್ ಆಗಾಕತ್ತಾರ. ಅವನು ಕಡ್ತಗ ಅಂಜಿ ದಿಕ್ಕಾಪಾಲಾಗಾಕತ್ತಾರ. ಆದ್ರೆ ಲಕ್ಕನ ಸಂಸುದ್ದಿ ಮಾಡುವಂಥ ಒಂದು ಸಮಾಜ ಕಾರ್ಯಕ್ಕೂ ಲೈಕ್ ಮಾಡ್ಬೇಕಿರಲ್ಲ, ಮೆಚ್ಚುಗೆ ವ್ಯಕ್ತಪಡಿಸ್ಬೇಕಿರಲ್ಲ. ಇಂಥವ್ರು ಬೇಕು ಹೋರಾಟ ಮಾಡೋಕ್ಕೆ. ಪ್ರತಿಯೊಂದು ಒಂದು ಸೈಡನ್ನು ಹೋರಾಟ ಮಾಡೋಕ್ಕೆ ಇರಬಾರ್ದು ರೀ. ಒಬ್ಬ ತಕರಾರು ಮತ್ತು ಅಬ್ಜೆಕ್ಷನ್ ಮಾಡೋ ಅಂಥವು ಒಬ್ಬ ಬೇಕು. ಹಂಗೆ ಆನೆ ಹೋಗೈತೆ ತಿಳ್ಕೊಳಕ್ಕೆ ಹೋಗ್ಬೇಡ್ರಿ. ಬಗಳು ನಾಯಿ ಒಂದು ಬೇಕು. ಆದ್ರೆ ಆ ಬಗಳು ನಾಯಿಲೆ ಯಾರು ಅಂದ್ರೆ ತಿಳ್ಕೊತೀರಿ? ಆನೆಗೆ ಅಂಜಿಕೆ ಇರ್ತೈತಿ ರೀ ಒಳಗಿಂದೊಳಗೆ, ಇವನವನ ಕಡ್ದು ಗಿಡ್ದತ್ತ ಹೇಳಿ. ಹಂಗೆ ಈಗ ಪ್ರತಿಭಟನೆ ಮಾಡೋ ಸಲುವಾಗಿನೂ ಒಂದು ಶಕ್ತಿ ಮತ್ತು ಒಂದು ತಾಕತ್ತು ಬೇಕಿರಲ್ಲ. ಉದಾಹರಣೆ ಸಮೇತ ಹೇಳಕತ್ತನ್ನ ACBದವ್ರಿಗೆ ಲಿಖಿತ ಕಾಂಗ್ರೆಸ್ ಮುಖಂಡ ಲಕ್ಕನ ಸಂಸುದ್ದಿ ACB ಕಚೇರಿಗೆ ಹೋಗಿ ಲಿಖಿತವಾಗಿ ಅರ್ಜಿ ಕೊಡಾಕತ್ತಾರ. ಬೆಂಗಳೂರಿಗೆ ಹೋಗಿ ACB ಮುಖ್ಯ ಮಹಾನಿರ್ದೇಶಕರಿಗೆ ಅರ್ಜಿ ಕೊಡಾಕತ್ತಾರ. ಬೆಳಗಾವಿ ಜಿಲ್ಲಾದಾಗ ಗೋಕಾಕ ತಾಲೂಕಿನಾಗ ಯಾವ್ಯಾವ ಅಧಿಕಾರಿ ಭ್ರಷ್ಟಾಚಾರ ರೂಪದಾಗ ನಕಲಿ ಬಿಲ್ಗಳನ್ನು ಸೃಷ್ಟಿ ಮಾಡಿ ಬೋಗಸ್ ಅಳತೆ ಬುಕ್ನಾಗ ದಾಖಲೆ ಮಾಡಿ ಹೆಂಗೆ ಲೂಟಿ ಮಾಡಾರ ಅನ್ನೋದು ಲಕ್ಕನ ಸಂಸುದ್ದಿ ಎಳಿಯಾಗಿ ತೋರ್ಸಾಕತ್ತಾನ. ಆದ್ರೆ ಈ ಲಕ್ಕನ ಸಂಸುದ್ದಿ ಹಾಕೋತಿರೋ ಬಾಂಬ್ಗಳ ನಾಳೆ ಹಿರೋಶಿಮಾ ನಾಗಾಸಾಕಿ ಗತಿ ಆಗೋದನರೇ. ಹಿರೋಶಿಮಾ ನಾಗಾಸಾಕಿಗೆ ಒಂದು ಅಮೇರಿಕಾ ಬಾಂಬ್ ಹಾಕಿದ್ರಿ ಜಪಾನ್ಗೆ, ಗೊತ್ತೈತಲ್ರಿ? ಇನ್ನೂವರೆಗೆ ಅಲ್ಲಿ ಬೆಳೆ ಬೀಳುವಾತ. ಹಂಗೆ ಲಕ್ಕನ ಸಂಸುದ್ದಿ ಹಿರೋಶಿಮಾ ನಾಗಾಸಾಕಿ ಮೇಲೆ ಹಾಕಿದಂಥ ಒಂದು ಅಣುಬಾಂಬ, ರಾಸಾಯನಿಕ ಭರಿತ ಬಾಂಬ್ ತಯಾರು ಮಾಡ್ಕೊತ ಹೊಂಟಾನ. ಅದು ಮುಂದೆ ಪರಿಣಾಮ ಬೀರೋದು, ಅದು ಡೇಂಜರ್. ಈಗ ನೋಡ್ರಿ, ಬೆಳಗಾವಿ ಜಿಲ್ಲಾದಾಗ ಬೆಳಗ್ಗೆ ಅಧಿಕಾರಿಗಳು ಮನೆ ರೇಡ್ ಮಾಡಾಕತ್ತಾರ. ACB ಅವ್ರು ರೇಡ್ ಮಾಡಿದ ತಕ್ಷಣ ಇವ್ರು ಎಲ್ಲೆಲ್ಲಿ ರೊಕ್ಕ ಇಟ್ಟಾರ, ಇವ್ರು ಹುಚ್ಚಾಗಿಬಿಟ್ಟಾವ. ಡ್ರೈನೇಜ್ನಾಗ ಇಟ್ಟಾರ್ರಿ, ಮ್ಯಾಲೆ ಅಂಟದ ಮೇಲೆ ಇಟ್ಟಾರು, POP ಒಳಗೆ ಇಟ್ಟಾರು. ಕಳ್ತನ ಮಾಡಿ ಎಷ್ಟು ಮುಚ್ಚಿಟ್ರು ಸಹಿತ ಆ ನಾಯಿಗಳದವ್ರಲ್ಲ CID ನಾಯಿಗಳು ವಾಸ ಹಿಡಿತಾವ್ರಿ ರೊಕ್ಕ. ಹಂಗೆ ಫಜಿತಿ ಆಗ್ಯಾರ. ಕೊಳ್ಳಾಗಿನ ಬಂಗಾರ ಇವರು ಮದುವೆಗಳು ಹೋದ್ರೆ ಏನು ಐಷಾರಾಮಿ ಜೀವನ, ಆಡಂಬರ ಜೀವನ ಏನ, ಹೋಟೆಲ್ಗಳು ಬುಕ್ಕಿಂಗ್ ಏನು ಇವ್ರು ಹೆಂಡ್ರ ಮಕ್ಕಳು ಹಾಕಾಕು ಸೀರೆಗಳ 1 ಲಕ್ಷ 1.5 ಲಕ್ಷ ರೂಪಾಯಿದು ಹೆಂಗೆ ಹರಾಮಿ ಬರ್ತಾವ್ರಿ. ಇವ್ರ ಪಗಾರ ಎಷ್ಟು, ಇವ್ರು ಕುಡಿಯೋ ಹಾಲು ಎಷ್ಟು, ಪ್ರತಿಯೊಂದು ದಿನಸಿ ಆಹಾರ ಪದಾರ್ಥ ಹಿಡ್ಕೊಂಡು ಲೆಕ್ಕ ಮಾಡ್ರ ಇವ್ರೊಂದು 2-3 ಬಗಳು ನಾಯಿ ಸಾಕ್ಯಾರ. ಆ ನಾಯಿಗಳ ಖರ್ಚ 1 ಲಕ್ಷ ರೂಪಾಯಿ ಐತ್ರಿ. ಅಂದ್ರೆ ಪಗಾರ ಇವ್ರಿಗೆ 50-60 ಇದ್ರೆ 1 ಲಕ್ಷ ರೂಪಾಯಿ ಆ ನಾಯಿಗಳಿಗೆ ಆಹಾರ ಹಾಕ್ತಾರ. ಇಂಥ ಒಂದು ಪದಾರ್ಥಗಳು ತಂದು ಹಾಕ್ತಾರ. ಆ ನಾಯಿಗಳಿಗೆ 1 ಲಕ್ಷ ರೂಪಾಯಿ ಆದಾಯ ಎಲ್ಲಿಂದ ಬತ್ತು? ಆದಾಯ ಮೀರಿ ಆಸ್ತಿ ಗಳಿಸ್ಯಾರ. ಬಂಗ್ಲೆಗಳು ನೋಡ್ರಿ, ಹೊಲಗಳು ನೋಡ್ರಿ, ಬೇನಾಮಿ ಆಸ್ತಿ ಹೆಂಗೆ ಮಾಡ್ಯಾರ. ಅದಕ್ಕೆ ಲಕ್ಕನ ಸಂಸುದ್ದಿ ಕಾಂಗ್ರೆಸ್ ಮುಖಂಡ ಬ್ಯಾನ್ ಹೈತ್ಯಾನಂದ್ರೆ ಅವ ಬಿಡವಾಲ ಸಾಡ್ಲ. ಮತ್ತು ಅದು ಇನ್ನು ಕರ್ನಾಟಕ ರಾಜ್ಯಾದ್ಯಂತ ಲಕ್ಕನ ಸಂಸುದ್ದಿನೂ ಸಹಿತ ಒಬ್ಬ ರಾಜ್ಯದಾಗ ಈ ಭ್ರಷ್ಟ ಅಧಿಕಾರಿಗಳು ಎಲ್ಲೆಲ್ಲಿ ಅಕ್ರಮ ಆಸ್ತಿ ಮಾಡ್ಯಾರು ಅದನ್ನು ಲಿಖಿತವಾಗಿ ತೋರ್ಸಾಕತ್ತಾನ. ಎಚ್ಚರಿಕೆರಿ ಅಂದ್ರೆ ಮತ್ತು ನೀವು ಭ್ರಷ್ಟಾಚಾರ ಮಾಡಬೇಡ್ರಿ ಅಂತ ಅಲ್ರಿ, ಬೇಕಾದಂಗೆ ಮಾಡಿರಿ. ಆದ್ರೆ ಸಿಕ್ಕೊಂಬೇಡ್ರಿ. ಸಿಕ್ಕೊಂಬಿದ್ದ ಫಜೀತಿ ಮಾಡ್ಕೋರಿ.
ಆದ್ರೆ ನಾಳೆ ನಿಮ್ಮ ಭವಿಷ್ಯ ಏನ ನಿಮ್ಮ ಹೆಂಡ್ರ ಮಕ್ಕಳನ್ನ ಬೀದಿಗೆ ತಂದಲ್ಲಿ ಎನ್ಕ್ವೈರಿ ಡಿಟೆಕ್ಟರ್ ಬಾಕ್ಸ್ನಾಗ ಬಂದು ನಿಲ್ಲುವಂಥ ನಾಚಿಗೇಡಿ ಸಂಗತಿ ಮಾಡ್ಕೋಬೇಡ್ರಿ. ಎಷ್ಟು ಇದ್ದಷ್ಟು ತಿಂದಷ್ಟ ಬಸವಣ್ಣ ಹೇಳಿದ ತತ್ವ ಸಿದ್ಧಾಂತಂಗ ಹಾಸಿಗೆ ಇದ್ದಷ್ಟು ಕಾಲು ಚಾಚು, ನನಗೆ ಎಷ್ಟು ಹೊಟ್ಟೆಗೆ ಸಿಗ್ತೈತೆ ಅಷ್ಟು ತಿನ್ನು, ಪರರ ಚಿಂತೆ ಮಾಡು, ಅವರು ಹಸಿದವ್ರಿಗೆ ಒಂದು ಸ್ವಲ್ಪ ಕೊಡು ಅನ್ನೋದು ಬಿಟ್ಟ ನೀವೇನು ಆಕ್ರಮ ಸಾವಿರಾರು ವರ್ಷ ಗಳಿಸುವಂಥ ಬೋಗಸ್ ಬಿಲ್ ತಯಾರು ಮಾಡಿ ಏನು ಆಸ್ತಿ ಮಾಡಕತ್ತಿರಲ್ಲ ಅದಕ್ಕೆ ಲಕ್ಕನ ಸಂಸುದ್ದಿ ಬೆನ್ನ ಹತ್ಯಾನ. ಗೋಕಾಕ ತಾಲೂಕದಿಂದ ಚಳವಳಿ ಪ್ರಾರಂಭ ಮಾಡ್ಯಾನ. ಇನ್ನು ಇದು ಯಾವ ದಿಕ್ಕಕ್ಕೆ ಹೋಗ್ತೈತಿ, ಶಸ್ತ್ರಾಸ್ತ್ರಗಳದೊಂದಿಗೆ ಬೆನ್ನ ಹತ್ಯಾನ. ಅವು ಬೆನ್ನ ಹೈತಿರ ಇನ್ನು ಬಿಡಂಗಿಲ್ಲ. ಇನ್ನು ಬಿಡಲಿಲ್ಲ ಅಂದ್ರೆ ಎಷ್ಟು ಭ್ರಷ್ಟ ಅಧಿಕಾರಿಗಳು ಜೈಲಿಗೆ ಹೋಗ್ತಾವು, ಎಷ್ಟು ಇತರಾಗ ಅಧಿಕಾರಿಗಳು ಶಾಮೀಲಾಗ್ಯಾರು. ಅದಕ್ಕೆ ರಾಜಕೀಯ ಕೃಪಾಶೀರ್ವಾದ ಯಾರ್ದೈತಿ ಅದು ಅಲ್ಲೇ ಮತ್ತೆ ಹತ್ತೈತಿ ಬೆಂಕಿಯನ್ನು. ಇನ್ನು ಬೆಂಕಿ ಎಲ್ಲಿಗೆ ಹೋಗುದಿದು ಇನ್ಫೆಕ್ಷನ್ ಅಂತಾರೆ ಗೊತ್ತೈತೇನ್ರಿ, ಒಣ ಜೋಡಿ ಹಸಿ ಸುಡುದು ಇದಾಕೈತಿ. ಅದರ ಸಲುವಾಗಿ ಬೆಳಗಾವಿ ಜಿಲ್ಲಾ ಅಧಿಕಾರಿಗಳು ಯಾರ್ಯಾರು ಎಲ್ಲೆಲ್ಲಿ ಅಕ್ರಮ ಬೇನಾಮಿ ಆಸ್ತಿ ಮಾಡ್ಯಾರಿ ಅದನ್ನು ಸಹಿತ ಇವತ್ತು ಲಕ್ಕನ ಸಂಸುದ್ದಿ ಎಲ್ಲ ತೆಗ್ಯಾಕತಾನ. ತೆಗೆದು ಇನ್ನು ಬೆಂಗಳೂರು ಲೆವೆಲ್ ಮತ್ತು ಇನ್ನು ಹೈಕೋರ್ಟ್ PL ಆಗಿ ಎಲ್ಲ ಹಾಕಿ ಇದೊಂದು ದೊಡ್ಡ ರಾದ್ದಾಂತ ಮಾಡೋ ಸಲುವಾಗಿ ಮಾಡಾಕತಾನ. ಇಲ್ಲ ಕಳ್ಳೊಳ್ಳೆ ಅವ ಆ ಯುವಕಗೆ ಒಂದು ಬೆಂಬಲ ಕೊಡ್ರಿ, ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಈ ವಿಡಿಯೋ ಹೆಂಗೆ ಅನಿಸ್ತು, ಇವ್ಯಾರ ಲಕ್ಕನ್ನ ಸಂಸುದ್ದಿ, ಇವನಿಗೆ ಏಕೆ ಬೇಕಾಗಿತ್ತು ಈ ಭ್ರಷ್ಟಾಚಾರದ ವಿರೋಧಿ ಹೋರಾಟ? ಅದರ ಸಲುವಾಗಿ ನಿಮ್ಮ ಅನಿಸಿಕೆ ನಮ್ಮ ಕಮೆಂಟ್ ಬಾಕ್ಸ್ನಾಗ ತಿಳಿಸ್ರಿ. ಮತ್ತು ನಂಬರ್ 1 ಚಾನಲ್ ಯಾವಾಗಲೂ ನೋಡ್ತಾ ಇರ್ರಿಪ್ಪ, ನಂಬರ್ 1 ಚಾನಲ್. ಮತ್ತೆ ಬರ್ತಾನೆ ಬೇರೆ ಸುದ್ದಿ ಹಂಗ. ನಮಸ್ಕಾರ. ಲಕ್ಷ ನಗದು ಪತ್ತೆಯಾಗಿದೆ. ಎಲ್ಲವೂ ಕೂಡ ಅವರ ಮನೆಯಲ್ಲೇ ಸಿಕ್ಕಿರುವಂತಹ ಸದಾಶಿವ ಮರಲಿಂಗಣ್ಣವರ ಮನೆಯಲ್ಲಿ ಸಿಕ್ಕಂತಹ ಸಂಪತ್ತಿನ ದಾಖಲೆಗಳು, ಒಂದಷ್ಟು ಪಿಕ್ಚರ್ಸ್ ನೀವು ನೋಡ್ತಾ ಇದ್ದೀರಿ. ಅವರ ಮನೆಯಲ್ಲಿ ಸಿಕ್ಕಂತಹ ಚಿನ್ನಾಭರಣ ಎಷ್ಟು, ನಗದೆಷ್ಟು ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ 1 kg ಚಿನ್ನಾಭರಣ ಅವರ ಮನೆಯಲ್ಲಿ ಸಿಕ್ಕಿದೆ. 8.22 ಲಕ್ಷ ರೂಪಾಯಿನಷ್ಟು ನಗದು ಲಭ್ಯವಾಗಿದೆ. RTO ಅಧಿಕಾರಿಯಾಗಿರುವ ಸದಾಶಿವ ಮರಲಿಂಗಣ್ಣವರ ನಿವಾಸ ಬೆಳಗಾವಿಯಲ್ಲಿ ಈ ದಾಳಿಯನ್ನು ನಡೆಸಿದಂತಹ ಸಂದರ್ಭದಲ್ಲಿ ಸಿಕ್ಕಿರುವಂತಹ ಸಂಪತ್ತಿನ ವಿವರ, ಕೃಷಿ ಭೂಮಿಯೂ ಕೂಡ ಇದೆ ಇವರ ಹೆಸರಿನಲ್ಲಿ ಮತ್ತು ಮನೆಗಳನ್ನು ಕೂಡ ಅವರು ಖರೀದಿ ಮಾಡಿದ್ದಾರೆ. ಅಕ್ರಮ ಆಸ್ತಿ ಸಂಬಂಧಿತವಾಗಿ ACB ಈ ಒಂದು ಭೇಟಿಯನ್ನು ಆಡಿದ್ದು ಬೆಳಗಾವಿಯಲ್ಲೇ 1 ಮನೆ 22 ಎಕರೆ ಕೃಷಿ ಭೂಮಿಯನ್ನ ಹೊಂದಿದ್ದಾರೆ ಅನ್ನುವ ಮಾಹಿತಿಯೂ ಕೂಡ ಸಿಕ್ಕಿದೆ.